Today also continue. The next day, as Smita, her father, were leaving for the concert, her brother smiled and said, "Enjoy yourself," though the words came out in the painful gaps of the queue. The next ಅಂದರೆ ಮತ್ತೆ ಅದರ ಬೆಳಗ್ಗೆ ಸ್ಮಿತಾ ಮತ್ತು ಅವರ ತಂದೆ ಅವರ ಒಂದು ಕನ್ಸರ್ನ್ ಮಾಡೋಕ್ಕೆ ಮಗ ಅಥವಾ ತಂಗಿ ತಮ್ಮನನ್ನು ಅಣ್ಣನನ್ನು ಅವರು ಕನ್ಸರ್ನ್ ಮಾಡೋಕ್ಕೆ ಒಂದು ವಿಶ್ರಾಂತಿಯನ್ನು ತಗೋತಾರೆ. ಯಾಕೆಂದರೆ ಅವರ ಬ್ರದರ್ ಸ್ಮೈಲ್ಡ್ ಅವನ್ನ ಒಬ್ಬ ಅಣ್ಣ ಅವರು ಅನಾಥಂದವರು ನುಗ್ತಾ ಇರ್ತಾರೆ, ಸ್ಮೈಲ್ ಕೊಡ್ತಾರೆ ಆ್ಯಂಡ್ ಸಟ್ ಹೇಳ್ತಾರೆ, ಎಂಜಾಯ್ ಯುವರ್ ಸೆಲ್ಫ್, ನಿಮ್ಮ ಒಂದು ಸ್ವಂತಿಕೆಯಲ್ಲಿ ನೀವು ಚೆನ್ನಾಗಿರಿ, ಸಂತೋಷದಿಂದಿರಿ. ಇದು ಅದೇ ರೀತಿ ದ ವರ್ಡ್ಸ್ ಕೇಮ್ ಔಟ್ ಇನ್ ದ ಪೇನ್ಫುಲ್ ಗ್ಯಾಪ್ಸ್ ಲೈಕ್ ಯು. ಅಂದರೆ ಆ ಒಂದು ಅದೇ ಮಾರ್ಗದಲ್ಲಿ ಹೇಳಬೇಕು ಅಂದರೆ ಆ ಒಂದು ಪೇನ್ಫುಲ್ ತುಂಬ ನೋವಿನಿಂದ ಇದ್ದದರಲ್ಲಿ ಒಂದು ವಿಶ್ರಾಂತಿಯನ್ನು ಸಿಕ್ಕಿದಾಗೆ ಒಂದು ಅದೃಷ್ಟದ ರೀತಿ ಅದು ಆ ಮಾತು, ಆ ಹುಷಾರಿಲ್ಲದ ವ್ಯಕ್ತಿಯ ಮಾತು ಅವರಿಗೆ ಸಂತೋಷದಾಯಕವಾಗಿ ಕಾಣ್ತಾ ಇದೆ. ಸಿಟ್ಟಿಂಗ್ ಬಿಸೈಡ್ ಅವರ್ ಫಾದರ್ ಇನ್ ದ ಗ್ಯಾಲರಿ, ಅವರ ಪಕ್ಕದಲ್ಲಿ ಒಂದು ಗ್ಯಾಲರಿಯಲ್ಲಿ ಅವರ ತಂದೆ ಜೊತೆ ಅವರ ಮಗಳು ಒಂದು ಗ್ಯಾಲರಿಯಲ್ಲಿ ಕೂತಿದ್ದಾಳೆ. ಸ್ಮಿತಾ ಎರಡ್ ಇನ್ ಎ ಡ್ರೀಮ್ ದ ಥಂಡರಿಂಗ್ ವೆಲ್ಕಮ್ ದ ಆಡಿಯನ್ಸ್. ಅವಳು ತುಂಬನೇ ಒಂದು ಮಳೆ, ಥಂಡರಿಂಗ್ ಮೀನ್ಸ್ ಗುಡುಗು ಸಿಡಿಲಿನ ರೀತಿ ಒಂದು ಅದ್ಭುತವಾದಂತಹ ಒಂದು ಸ್ವಾಗತವನ್ನು ಆಡಿಯನ್ಸ್ ವೀಕ್ಷಕರಿಂದ ಅವಳು ನೋಡ್ತಾಳೆ. ಗೇವ್ ದ ಗ್ರೇಟ್ ಮಾಸ್ಟರ್, ಒಂದು ನೀವು ಒಬ್ಬ ಪ್ರಸಿದ್ಧವಾದಂಥ ಒಬ್ಬ ಶಿಕ್ಷಕರು ಅಂತ ಅವರ ಒಂದು ವೆಲ್ಕಮನ್ನು ಅವಳು ತುಂಬ ಅದ್ಭುತವಾಗಿ ನೋಡ್ತಾಳೆ. ದೆನ್ ದ ಫಸ್ಟ್ ನೋಟ್ಸ್ ಕೇಮ್ ಓವರ್ ದ ಏರ್ ಅಂಡ್ ಸ್ಮಿತಾ ಫೆಲ್ಟ್ ಆಫ್ ದ ಗೇಟ್ಸ್ ಆಫ್ ಎನಾಚ್ಮೆಂಟ್ ಆ್ಯಂಡ್ ವಂಡರ್ ವೇರ್ ಓಪನಿಂಗ್. ಮತ್ತು ಆ ಒಂದು ಅತ್ಯುತ್ತಮವಾದಂತಹ ಬಂದಂತಹ ಗಾಳಿ ಮತ್ತು ಸ್ಮಿತಾರವರು ಒಂದು ಮಂತ್ರಮುಗ್ಧಗೊಳಿಸುವಂತಹ ಒಂದು ಗೇಟಿನಲ್ಲಿ ಒಂದು ಪ್ರಾರಂಭ, ಒಂದು ಓಪನಿಂಗ್ ಪ್ರಾರಂಭ ಅವಳು ತುಂಬಾ ಒಂದು ಎಕ್ಸೈಟೆಡ್ ಆಗಿ ಮಾಡ್ತದೆ. ಸ್ಪೆಲ್ ಬೌಂಡ್ ಅವರು ಹೇಳುವಂತಹ ಒಂದು ಅಕ್ಷರಗಳ ಒಂದು ಸಮೂಹ. ಶಿ ಲಿಸೈನೆಡ್ ಟು ದ ಅನ್ಫೋಲ್ಡಿಂಗ್ ರ್ಯಾಗಸ್, ಅದು ಕೇಳ್ತಾ ಇದ್ದರೆ ಮತ್ತು ಅದನ್ನು ಯಾವತ್ತೂ ಸಹ ಮಡಿಸಲಾಗದಂತಹ ಅತ್ಯುತ್ತಮವಾದಂತಹ ಒಂದು ಮಾತಿನ ಒಂದು ಕೈಂಕರ್ಯವನ್ನು ಅವಳು ನೋಡ್ತಾಳೆ. ದ ಸ್ಲೋ ಪೇಂಟಿವ್ ನೋಟ್ಸ್, ಅದು ನಿಧಾನವಾದಂತಹ ನೋವಿನ ಒಂದು ಪಠ್ಯ ಪುಸ್ತಕ ರೀತಿ. ದ ಫಾಸ್ಟ್ ಟ್ವಿಂಕ್ಲಿಂಗ್ ಒನ್ಸ್ ವೈಲ್ ದ ಪ್ಲ್ಯಾನ್ ಆ್ಯಡ್ ಡಿಸೈಡೆಡ್ ದ ಈವ್ನಿಂಗ್ ಬಿಫೋರ್ ರಿಮೈಂಡೆಡ್ ಫರಮ್ಲಿ ಇನ್ ದ ಮೈಂಡ್. ಅವಳು ಸಂಜೆ ಏನಾದರೂ ಮಾಡಿ ಒಂದು ಕಟ್ಟಡೆಯನ್ನು ಹೊರಡಿಸಬೇಕು ಅಂತ ಅವಳ ತಲೆಯಲ್ಲಿ ಇರ್ತದೆ. ದ ಚಾನ್ಸ್ ಆರ್ ಲೈಫ್ ಟೈಮ್, ದ ಚಾನ್ಸ್ ಆಫ್ ಎ ಲೈಫ್ ಟೈಮ್, ಆ ಒಂದು ಅವಕಾಶವನ್ನು ಒಂದು ಜೀವನ ಪರ್ಯಂತ. ಶಿ ಎರಡ್ ಅನಾಥ್ ವಾಯ್ಸ್ ಇನ್ ವೆರಿ ಬೀಟ್ ಆಫ್ ದ ತಬಲಾ, ಅವಳ ಅವಳು ತಬಲವನ್ನು ಬಾರಿಸುತ್ತಿದ್ದರೆ ಅವರ ಅಪ್ಪನ ಜೊತೆ ಒಂದು ಸಂಗೀತ ಸಮೂಹದಲ್ಲಿ ಸೇರಿಕೊಂಡಿದ್ದರೆ ಒಂದೊಂದು ಪದವು ಒಂದೊಂದು ಏಟು ಸಹ, ಒಂದೊಂದು ಬೀಟು ಹೊಡೆತವೂ ಸಹ ಅವರ ಅನಾಥ್ ಅನ್ನೋ ಒಂದು ನೋವಿನ ಒಂದು ಶಬ್ದದ ರೀತಿ ಅವಳ ಮನಸ್ಸಿನಲ್ಲಿ ಅದು ಮೂಡ್ತಾ ಇದೆ. ಓಕೆ ನೋಡಿ, ಆ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಎಲ್ಲ ರೀತಿಯ ಆಡಿಯನ್ಸ್ ಅಭಿಮಾನಿಗಳಿಂದ ಮತ್ತು ವೀಕ್ಷಕರಿಂದ ಸ್ಪಂದನೆ ಸಿಕ್ಕಿದ. ಅಲ್ಲೂ ಸಹ ಅವರ ಅಣ್ಣನ ಬಗ್ಗೆ ಅವಳಿಗೆ ಎಂಥ ರೀತಿಯ ಒಂದು ಕೇರ್ ಅವಳಲ್ಲಿ ಎಷ್ಟು ಇದೆ ಅಂತ ನಾವು ನೋಡಬೇಕಾಗ್ತದೆ. ದ ಕನ್ಸರ್ನ್ ಕಮ್ ಟು ಎಂಡ್ ವಿತ್ ಆಡಿಯನ್ಸ್ ಗೇವ್ ದ ಆರ್ಟಿಸ್ಟ್ ಎ ಸ್ಟ್ಯಾಂಡಿಂಗ್ ಅವೇಷನ್. ಆ ಒಂದು ಸಲ ಆ ಆಡಿಯನ್ಸ್ ಅಂದರೆ ಅಭಿಮಾನಿಗಳೆಲ್ಲರೂ ಸಹ ಕೊಟ್ಟು ನಿಂತುಕೊಂಡು ಅವರಿಗೆ ಒಂದು ಸ್ಟ್ಯಾಂಡಿಂಗ್ ಅವೇಷನ್, ನಿಂತು ಒಂದು ಗೌರವವನ್ನು ಸಹ ಅವರು ಕೊಡ್ತಾರೆ. ಮುಕ್ತಾಯವಾದ ಮೇಲೆ, ಓಕೆ, ಅದು ಮುಕ್ತಾಯವಾದ ಮೇಲೆ ಒಂದು ರಸಮಂಜರಿ ಕಾರ್ಯಕ್ರಮ, ಒಂದು ಸಂಗೀತ ಕಾರ್ಯಕ್ರಮ ಮುಗಿದ ಮೇಲೆ ನಿಂತುಕೊಂಡು ಅವರ ಒಂದು ಪರ್ಫಾರ್ಮೆನ್ಸ್ ಪ್ರದರ್ಶನಕ್ಕೆ ಒಂದು ಮೆಚ್ಚುಗೆಯನ್ನು ಸಹ ಕೊಡ್ತಾರೆ. ಎ ಲಾರ್ಜ್ ಮಸ್ಟೌಚೈಡ್ ಮ್ಯಾನ್ ಮೇಡ್ ಆಫ್ ಲಾಂಗ್ ಬೋರಿಂಗ್ ಸ್ಪೀಚ್, ಒಬ್ಬ ಉದ್ದನೆಯ ಮೀಸೆ ಬಿಟ್ಟಿರುವ ವ್ಯಕ್ತಿ ಸಹ ಒಂದು ಅಂದರೆ ತುಂಬಾ ಒಂದು ಬೇಸರ ರೀತಿಯ ಒಂದು ಮಾತುಗಳನ್ನು ಆಡ್ತಾ ಇರ್ತಾನೆ. ಅಂದರೆ ಜಾಸ್ತಿ ಕುಯ್ತಾರೆ ಅಂತಾರಲ್ಲ, ಆ ರೀತಿ ಬೋರ್ ಹಿಡಿಯುತ್ತೆ ಅಂತಾರಲ್ಲ, ಅದರ ಮಾತುಗಳನ್ನು ಆಡ್ತಾ ಇದ್ದಾರೆ. ದೆನ್ ಫಾಲೋಡ್ ದ ಪ್ರೆಸೆಂಟೇಷನ್ ಆಫ್ ಬಾಯ್ಕಾಟ್ಸ್, ಅವನನ್ನು ಹಿಂಬಾಲಿಸುವುದು ಮತ್ತು ಅವನ ಒಂದು ಪ್ರೆಸೆಂಟೇಷನ್, ಅವನು ಮಾತಾಡುವುದನ್ನು ನಿಲ್ಲಿಸುವಂತಹ ಒಂದು ಕರೆಗಳಾಗ್ತವೆ. ದ ಮೋರ್ ಅಪೋಲಿಯಸ್ ಆಫ್ ದ ಕರ್ಟೈನ್ ಕೇಮ್ ಡೌನ್, ಅವರು ಆ ಸಮಯದಲ್ಲಿ ಕರ್ಟೈನ್ ಅಂದರೆ ಒಂದು ಪರದೆಯನ್ನು ಸಹ
ಅವರು ಕೆಳಗೆ ಇಳಿಸ್ತಾರೆ. ದ ಪೀಪಲ್ ಬಿಗ್ಯಾನ್ ಮೂವ್ ಟುವರ್ಡ್ಸ್ ದ ಎಕ್ಸಿಟ್. ಅವರು ಹೊರ ಹೋಗಲು ಎಲ್ಲರೂ ಸಹ ಪ್ರಾರಂಭವನ್ನು ಮಾಡ್ತಾರೆ ಮತ್ತು ಬಾಗಿಲಿನ ಕಡೆಗೆ ಮುಖವನ್ನು ಮಾಡ್ತಾರೆ. ಮೊಸ್ಟಸೈಸ್ಡ್ ಮ್ಯಾನ್ ಅಂದರೆ ಒಂದು ಲಾರ್ಜ್ ಮೊಸ್ಟಸೈಸ್ಡ್ ಮ್ಯಾನ್ ಅಂದರೆ ಒಂದು ಉತ್ತಮವಾದಂಥ ಮೀಸೆ ಬಿಟ್ಟಿರುವಂಥ ವ್ಯಕ್ತಿ. ಅವನು ಒಂದು ಬೇಸರವಾಗುವಂಥ ಬೋರಾಗುವಂತಹ ಒಂದು ಸ್ಪೀಚ್ ಅಂದರೆ ಭಾಷಣವನ್ನು ಸಹ ಮಾಡ್ತಾನೆ. ಓಕೆ, ಆ ಒಂದು ಭಾಷಣವನ್ನು ಅವನು ಪ್ರೆಸೆಂಟ್ ಮಾಡಿದ ಭಾಷಣವನ್ನು ಬಾಯ್ಕಾಟ್ಸ್ ತಿರಸ್ಕರಿಸಿ ಆ ಪ್ಲೇಸಸ್ ಕರ್ಟೈನ್ ಕೇಮ್ ಡೌನ್, ಆ ಒಂದು ಪರದೆಯನ್ನು ಕೆಳಗೆ ಇಳಿಸಿ ಪೀಪಲ್ ಮತ್ತು ಅವರು ಹೊರ ಹೋಗಲು ಸಹ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಓಕೆ.